ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಕ್ಲಾಸಲ್ಲಿ ನಾನು EPFO ರಿಕ್ರೂಟ್ಮೆಂಟ್ ಬಗ್ಗೆ ನಾನು ಎಕ್ಸ್‌ಪ್ಲೇನ್ ಅನ್ನ ಮಾಡ್ತಿದ್ದೀನಿ. UPSC ಕಂಡಕ್ಟ್ ಅನ್ನ ಮಾಡ್ತಿದೆ. ನೋಟಿಫಿಕೇಶನ್ ಬಂದಿದೆ. ಹಾಗಾಗಿ ಈ ಎನ್ಫೋರ್ಸ್‌ಮೆಂಟ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಹುದ್ದೆಗೆ UPSC ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಿದೆ. ಅದ್ರ ನೋಟಿಫಿಕೇಶನ್ ಏನಿದೆ, ಏನ್ ಎಲಿಜಿಬಿಲಿಟಿ ಇದೆ, ಏನೆಲ್ಲ ಸಿಲೆಬಸ್ ಇದೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಿದ್ದೀನಿ. ಈ ಒಂದು ಇದರಲ್ಲಿ ನಾನು ಎಕ್ಸ್‌ಪ್ಲೇನ್ ಅನ್ನ ಮಾಡ್ತಿದ್ದೀನಿ. ನೋಡಿ ಇದ್ರಲ್ಲಿ ಟೋಟಲ್ ವೇಕೆನ್ಸಿ EPFOದು ಎಷ್ಟಿದೆ? 230 ಪೋಸ್ಟ್‌ಗಳು ಟೋಟಲ್ ವೇಕೆನ್ಸಿ ಕಾಲ್ ಆಗಿದೆ. ಅದರಲ್ಲಿ EO ಸೇರಿಸಿ 156. APFCದು ಟೋಟಲ್ 74 ವೇಕೆನ್ಸೀಸ್ ಆಲ್ರೆಡಿ ಕಾಲ್ ಆಗಿದೆ. ಇದು ಕಂಡಕ್ಟ್ ಅನ್ನ ಮಾಡ್ತಿರೋದು UPSC ಕಂಡಕ್ಟ್ ಅನ್ನ ಮಾಡ್ತಿರೋದು. ಅಪ್ಲಿಕೇಶನ್ ಯಾವಾಗಿಂದ ಕಾಲ್ ಆಗ್ತಿದೆ? 29 ಜುಲೈ 2025 ಇಂದ ಅಪ್ಲಿಕೇಶನ್ ಟೋಟಲ್ ಓಪನ್ ಆಗ್ತಿದೆ. ಅವತ್ತಿನ ದಿನ ನಾವು ಅಪ್ಲಿಕೇಶನ್ ಹಾಕ್ಬೋದು. ಲಾಸ್ಟ್ ಡೇಟ್ ಯಾವತ್ತು? 18 ಆಗಸ್ಟ್ 2025 ಲಾಸ್ಟ್. ಹಂಗಾಗಿ ಡೇಟ್ ನೋಡ್ಕೊಳ್ಳಿ. ಲಾಸ್ಟ್ ಡೇ ಅಪ್ಲೈ ಮಾಡಕ್ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಸರ್ವರ್ ಬಿಸಿ ಬಂದಾಗ, ಸರ್ವರ್ ಡೌನ್ ಆದಾಗ ನಾವು ಅವತ್ತಿನ ದಿವಸ ಅಪ್ಲಿಕೇಶನ್ ಆಗಲ್ಲ. ಹಂಗಾಗಿ 3-4 ಡೇಸ್ ಬಿಫೋರ್ ಅಪ್ಲಿಕೇಶನ್ಸ್‌ನ ಹಾಕಿ. ಯಾರೆಲ್ಲ ಎಲಿಜಿಬಲ್ ಈ ಒಂದು ಎಕ್ಸಾಮಿನೇಷನ್ ತಗೊಳಕ್ಕೆ? ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಬ್ಯಾಚುಲರ್ ಆಫ್ ಡಿಗ್ರಿ ಅಂದ್ರೆ ಎನಿ ಡಿಸಿಪ್ಲಿನ್, BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಯಾವುದೇ ಒಂದು ಬ್ಯಾಚುಲರ್ ಡಿಗ್ರಿ ಇರೋರು ಈ ಒಂದು ಎಕ್ಸಾಮಿನೇಷನ್ ಏನ್ ಮಾಡ್ಬೋದು? ತಗೊಬಹುದು. ಅದೇ ರೀತಿ APFC ಪೋಸ್ಟ್‌ಗೆ ಡಿಪ್ಲೊಮಾ ಇನ್ ಕಂಪನಿ ಲಾ, ಲೇಬರ್ ಲಾಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡಿಪ್ಲೊಮಾ ಮಾಡಿರೋರು ಕೂಡ ಏನ್ ಮಾಡ್ಬೋದು? ಈ ಒಂದು ಪೋಸ್ಟ್‌ಗೆ ಏನ್ ಮಾಡ್ಬೋದು? ಅಪ್ಲೈನ ಮಾಡಕ್ಕೆ ಎಲಿಜಿಬಲ್ ಇದ್ದಾರೆ. ಹಾಗಾಗಿ ಮಿನಿಮಮ್ ಏಜ್ ಲಿಮಿಟ್ ಏನಿದೆ? EOಗೆ ಮಿನಿಮಮ್ ಏಜ್ ಲಿಮಿಟ್ 30 ಇಯರ್ಸ್ ಇದೆ. ಅದೇ ರೀತಿ APFCಗೆ 35 ಇಯರ್ಸ್ ಏನಿದೆ ಏಜು ಇದೆ. ಹಂಗಾಗಿ ನೋಟ್ ಮಾಡ್ಕೊಳ್ಳಿ. ಹಂಗಾಗಿ ಎಷ್ಟೋ ಜನ UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋರು ಜನರಲ್ ಅಲ್ಲಿ ಇರೋರು 32 ಇಯರ್ಸ್‌ಗೆ ಏನಾಗುತ್ತೆ, ಯೂಶಲಿ UPSC CSC ಆಗಿರ್ಬೋದು ತುಂಬಾ ಎಕ್ಸಾಮ್ಸ್‌ಗಳು ಎಂಡ್ ಆಗುತ್ತೆ. ಹಂಗಾಗಿ EPFO ಒಂದು ಆಪರ್ಚುನಿಟಿ, ಯಾರೆಲ್ಲ ಬಿಲೋ 35 ಇಯರ್ಸ್ ಇದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಎಕ್ಸಾಮಿನೇಷನ್ ತಗೊಳ್ಬೋದು. ನೋಟ್ ಮಾಡ್ಕೊಳ್ಳಿ. ಹಂಗಾಗಿ ಈ ಒಂದು ಪೋಸ್ಟ್‌ಗೆ ನೀವು ಅಪ್ಲೈನ ಮಾಡ್ಬೋದು. APFC ಪೋಸ್ಟ್‌ಗೆ 35 ಇಯರ್ಸ್ ತನಕನೂ ಕೂಡ ಏನಿದೆ ಏಜ್ ಲಿಮಿಟ್ ಇದೆ. ಓಕೆ. ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ಸ್‌ಗಳನ್ನು ಕೊಟ್ಟಿದ್ದಾರೆ. ಯಾರಿಗೆ? OBCಗೆ 3 ಇಯರ್ಸ್, SC/STಗಳಿಗೆ 5 ಇಯರ್ಸ್, ಫಿಸಿಕಲಿ ಚಾಲೆಂಜ್ಡ್ ಆಗಿರೋರಿಗೆ 10 ಆನ್ ದ ಬೇಸಿಸ್ ಆಫ್ ಜನರಲ್ OBC SC/ST ಮೇಲೆ 10, 13, 15 ಇಯರ್ಸ್ ಆಫ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. EPFO ಎಂಪ್ಲಾಯೀಸ್‌ಗಳಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ. ಅಪ್ಲಿಕೇಶನ್ ಫೀಸ್ ಏನಿದೆ? ಯೂಶಲಿ ಜನರಲಿ OBC 25 ರೂಪೀಸ್‌ನ ಮಿನಿಮಮ್ ಫೀಸ್‌ನ ಅವ್ರು ಮಾಡಿದ್ದಾರೆ. SC/ST ಮತ್ತೆ ಫೀಮೇಲ್ ಮತ್ತೆ ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೆ ಫೀಸಿಂದ ಎಕ್ಸೆಂಪ್ಷನ್ಸ್‌ಗಳು ಸಿಕ್ಕಿರೋದನ್ನ ನಾವಿಲ್ಲಿ ನೋಡ್ಬೋದು. ಯಾವುದೇ ರೀತಿ ಯೂಶಲಿ ಫೀಮೇಲ್ಸ್‌ಗಳಿಗೆ ಏನಿಲ್ಲ, SC/STಗಳಿಗೆ ಫೀಮೇಲ್ಸ್‌ಗಳಿಗೆ ಫಿಸಿಕಲಿ ಚಾಲೆಂಜ್ಡ್ ಆಗಿರೋರಿಗೆ ಏನಿಲ್ಲ, ಫೀಸ್‌ಗಳು ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹೇಗಿದೆ ಎಕ್ಸಾಮ್ ಪ್ಯಾಟರ್ನು? ಇಲ್ಲಿ 2 ಸ್ಟೇಜನ್ನು ನಾವು ನೋಡ್ತೀವಿ. ಒಂದು ರಿಕ್ರೂಟ್ಮೆಂಟ್ ಟೆಸ್ಟ್ ಅಂತ ನಡೆಯುತ್ತೆ, ಇನ್ನೊಂದು ಇಂಟರ್ವ್ಯೂ. ಇಲ್ಲಿ ನೋಡಿ, ಮೇಯ್ನ್ ಆಗಿ ಯಾರೆಲ್ಲ UPSC ತಗೊಂಡಿದ್ದೀರೋ, UPSC CSC ಎಕ್ಸಾಮಿನೇಷನ್ ಕ್ವಾಲಿಫೈಡ್ ಆಗ್ದಲೇ ಬಟ್ ನಾಲೆಜ್ ಇರುತ್ತೆ, ಆ ನಾಲೆಜ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. UPSC CSCಲಿ ಏನಾಗುತ್ತೆ? ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಮೇನ್ಸ್ ಇಲ್ಲ. ರಿಕ್ರೂಟ್ಮೆಂಟ್ ಟೆಸ್ಟ್ ಆದ ತಕ್ಷಣ ಡೈರೆಕ್ಟಾಗಿ ಇಂಟರ್ವ್ಯೂಗೆ ಹೋಗ್ಬೋದು. ಇಟ್ ಈಸ್ ಅ ವೆರಿ ಗುಡ್ ಎಕ್ಸಾಮಿನೇಷನ್ ಅಂತಾನೆ ಕರಿಬೋದು. ನಾವೊಂದು ಒಳಗಡೆ ಹೋಗಿ ಬರಲಿಕ್ಕೆ ಒಂದು ಆಪರ್ಚುನಿಟಿ ಅಂತಾನೆ ಕರಿಬೋದು. ಇಲ್ಲಿ 120 MCQs ಕ್ವೆಶನ್ಸ್ಗಳನ್ನ ಕೊಟ್ಟಿರ್ತಾರೆ ರಿಕ್ರೂಟ್ಮೆಂಟ್ ಟೆಸ್ಟಲ್ಲಿ. ಟೋಟಲ್ 300 ಮಾರ್ಕ್ಸ್ಗೆ 2 hours ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. 1/3 ಅಷ್ಟು ಒಂದು ರಾಂಗ್ ಆನ್ಸರ್ಸ್ಗೆ ಏನಾಗ್ತಿದೆ? ನೆಗೆಟಿವ್ ಮಾರ್ಕಿಂಗು ಕೂಡ ಆಗ್ತಿದೆ. ಇಲ್ಲಿ ಕ್ವಾಲಿಫೈಡ್ ಆದವರು ಏನಾಗುತ್ತೆ? ಇಂಟರ್ವ್ಯೂ ಸ್ಟೇಜ್ಗೆ ಹೋಗ್ತಾರೆ. ಆಮೇಲೆ ಫೈನಲ್ ಮೆರಿಟ್ ಮತ್ತೆ RT ಸ್ಕೋರು ಮತ್ತೆ ರಿಕ್ರೂಟ್ಮೆಂಟ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಸ್ಕೋರು ಟುಗೆದರ್ ಆಗಿ ಸೇರ್ಬಿಟ್ಟು ಏನನ್ನ ಮಾಡ್ತಾರೆ? ಫೈನಲ್ ರಿಸಲ್ಟ್ ಅನ್ನ ಕೊಡ್ತಾರೆ. ಹಂಗಾಗಿ ವೆರಿ ಇಂಪಾರ್ಟೆಂಟ್. ರಿಕ್ರೂಟ್ಮೆಂಟ್ ಟೆಸ್ಟಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತಗೊಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ. ಏನೆಲ್ಲ ಸಿಲೆಬಸ್ ಇರುತ್ತೆ? EOಗೆ ಒಂದು ಜನರಲ್ ಇಂಗ್ಲಿಷ್ ಇರುತ್ತೆ, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ನಥಿಂಗ್ ಬಟ್ ಮಾಡರ್ನ್ ಹಿಸ್ಟ್ರಿ. ಓಕೆ. ಮಾಡರ್ನ್ ಹಿಸ್ಟ್ರಿಯಲ್ಲಿ ಫ್ರೀಡಮ್ ಸ್ಟ್ರಗಲ್ ಅನ್ನ ನಾವು ನೋಡ್ತೀವಿ, ಅದು ಇಂಪಾರ್ಟೆಂಟ್ ಆಗಿ ನೋಡ್ಕೊಬೇಕು. ಕರೆಂಟ್ ಅಫೇರ್ಸು, ಡೆವಲಪ್ಮೆಂಟಲ್ ಇಶ್ಯೂಸು ಕರೆಂಟ್ ಅಫೇರ್ಸಲ್ಲಿ. ಆಮೇಲೆ ಇಂಡಿಯನ್ ಪೊಲಿಟಿ ಮತ್ತು ಎಕಾನಮಿ, ಜನರಲ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸು, ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಯೂಶಲಿ ಇದನ್ನು ನಾವು ಓದಿರಲ್ಲ, ಇದನ್ನು ಸ್ವಲ್ಪ ಫೋಕಸ್ಡ್ ಮಾಡಿ ನಾವು ಸಿಲೆಬಸ್ನ ಇಟ್ಕೊಂಡು ಓದಬೇಕಾಗುತ್ತೆ. ಇಂಡಸ್ಟ್ರಿಯಲ್ ರಿಲೇಷನ್ ಆ್ಯಂಡ್ ಲೇಬರ್ ಲಾಸು, ಇದು ಕೂಡ ಇಂಪಾರ್ಟೆಂಟು. ಯೂಶಲಿ ನಾವು ಓದಿರಲ್ಲ, ಫೋಕಸ್ ಇಟ್ಕೊಂಡು ಇದನ್ನು ನಾವು ಸ್ಪೆಷಲ್ ಇಂಪಾರ್ಟೆನ್ಸ್ನ ಕೊಟ್ಟು ಓದಬೇಕಾಗುತ್ತೆ. ಇದು ಜನರಲ್ ಮೆಂಟಲ್ ಎಬಿಲಿಟಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು. ಸೋಷಿಯಲ್ ಸೆಕ್ಯೂರಿಟಿ ಇನ್ ಇಂಡಿಯಾ, ಇದನ್ನು ಆಲ್ರೆಡಿ
ಆಲ್ರೆಡಿ ನಾವು UPSC CSCಲಿ ಓದ್ಬೇಕಾದ್ರೆ ಓದಿರ್ತೀವಿ. ಅದೇ ಒಂದು ಸಿಲೆಬಸ್ ಇದೆ. ಮತ್ತು ಜನರಲ್ ಸೈನ್ಸ್ ಮತ್ತು ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ ದ ಪಾಯಿಂಟ್ ಶುಡ್ ಬಿ ನೋಟರ್. ಇಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಏನು ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ ನೋಡಿ. APFCಗೆ ಏನಿದೆ, ಇಒ ಸಿಲೆಬಸ್ ಅಲ್ಲಿ ಏನಿದೆ ಇದೆಲ್ಲದೂ ಇದೆ. ಅದ್ರ ಜೊತೆಗೆ ಅಡಿಷನಲ್ ಆಗಿ APFCಗೆ ಪೋಸ್ಟ್ಗೆ ಏನಾಗಿದೆ, ಇಂಡಿಯನ್ ಕಲ್ಚರ್ ಅಂಡ್ ಹೆರಿಟೇಜು ಮತ್ತು ಪಾಪ್ಯುಲೇಷನ್ ಡೆವಲಪ್ಮೆಂಟು, ಗ್ಲೋಬಲೈಸೇಷನ್, ಆಡಿಟಿಂಗ್ ಅಂಡ್ ಇನ್ಸೂರೆನ್ಸಿಂಗ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇವೆರಡೂ ಕೂಡ ಇದೆ. ಅಂದರೆ ಇಷ್ಟು ಕೂಡ ಎಕ್ಸ್ಟ್ರಾ ಓದಲೇಬೇಕು ನಾವು ಟಾಪಿಕ್ಕು. ಹಂಗಂತ APFCಗೆ ಈ ಸಿಲೆಬಸ್ ಇಲ್ವಾ, ಇವೆಲ್ಲವೂ ಇದೆ. ಇದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಈ 4 ಕಾನ್ಸೆಪ್ಟ್ಗಳನ್ನು ಓದಬೇಕು. ಸ್ಪೆಷಲಿ ಆಡಿಟಿಂಗ್ ಆ್ಯಂಡ್ ಇನ್ಸೂರೆನ್ಸ್, ಸ್ಟ್ಯಾಟಿಸ್ಟಿಕ್ಸು ಫೋಕಸನ್ನು ಮಾಡಿ ಏನು ಮಾಡಬೇಕಾಗುತ್ತೆ, ಓದಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಏನಿದೆ, ಸೆಲೆಕ್ಷನ್ ಪ್ರೋಸೆಸ್ ನಮ್ಗೆ ಗೊತ್ತಿದೆ. ರಿಟರ್ನ್ ಟೆಸ್ಟ್, RT ಆದಮೇಲೆ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಫೈನಲ್ ಮೆರಿಟ್ ಲಿಸ್ಟ್ನ ಏನು ಮಾಡ್ತಾ ಹೋಗ್ತಾರೆ, ಬಿಡ್ತಾ ಹೋಗ್ತಾರೆ. ನೋಡಿ, ವೆರಿ ಗುಡ್ ಜಾಬ್ ಅಂತಲೇ ಹೇಳ್ಬೋದು. ಸ್ಯಾಲ್ರಿ ಸ್ಕೇಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಲೆವೆಲ್ 8th 7th CPC ಪ್ಲಸ್ ಅಲೋಯನ್ಸಸ್ ಇದೆ. ಇಲ್ಲಿ ಎನ್ಫೋರ್ಸ್ಮೆಂಟ್ ಲಾಗ್ ಮತ್ತು ಇನ್ಸ್ಪೆಕ್ಷನ್ಸ್ ರೋಲನ್ನು ಈ ಒಂದು ಪೋಸ್ಟ್ ಅವರು ಏನು ಮಾಡ್ತಾರೆ, ಆ ರೋಲನ್ನು ಪೇ ಮಾಡ್ತಾರೆ. ಮತ್ತು APFCಲಿ ಲೆವೆಲ್ 10 7 CPSC ಪ್ಲಸ್ ಅಲೋಯನ್ಸಸ್ ಕೊಟ್ಟಿರೋದನ್ನು ನೋಡ್ಬೋದು. ಇವ್ರದ್ದು ಮೇನ್ ರೋಲು ಅಡ್ಮಿನಿಸ್ಟ್ರೇಷನು ಮತ್ತು ಪಾಲಿಸಿ ಎಕ್ಸಿಕ್ಯೂಷನ್ ಆಗಿರುತ್ತೆ. ಇಟ್ ಈಸ್ ಅ ವೆರಿ ಗುಡ್ ಪೋಸ್ಟ್ ಅಂತಲೇ ಹೇಳ್ಬೋದು. APFC ಯಾರೆಲ್ಲ UPSC CSC ಕ್ಲಿಯರ್ ಆಗಿಲ್ಲ, ಅಟೆಂಪ್ಟ್ಸು ಮುಗ್ದಿದೆ, ಏಜ್ ಮುಗ್ದಿದೆ ಅನ್ನೋರು 35 ಇಯರ್ಸ್ ತನಕ ಏಜ್ ಕೊಟ್ಟಿರೋದ್ರಿಂದ ಇದೊಂದು ಪೋಸ್ಟ್ಗೆ ನಿಮ್ಮ ನಾಲೆಜ್ನ, UPSC ನಾಲೆಜ್ನ ಯೂಸ್ ಮಾಡಿಕೊಂಡು ಈ ಪೋಸ್ಟ್ನ ನೀವು ತೊಗೊಬೋದು. ಇಟ್ಸ್ ಎ ವೆರಿ ಗುಡ್ ಪೋಸ್ಟ್ ಅಂತಲೇ ಕರಿಬೋದು. ಓಕೆ ನೋಡಿ, ಇಂಪಾರ್ಟೆಂಟ್ ಲಿಂಕು UPSCಯ ಒಂದು ವೆಬ್ಸೈಟ್ ಲಿಂಕನ್ನು ನೋಡಿ. EPFO ಪೋರ್ಟಲ್ನ ನೀವು ನೋಡಿದ್ರೆ ಯು ವಿಲ್ ಗೆಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೀವು ಏನು ಮಾಡ್ಬೋದು, ಕಲೆಕ್ಟನ್ನು ಮಾಡ್ಕೊಬೋದು. ಓಕೆ, ಪ್ರಿಪರೇಷನ್ ಟಿಪ್ಸ್ ಏನಿದೆ, ಸ್ಟಾರ್ಟ್ಸ್ ವಿತ್ ಪೊಲಿಟಿ ಯಾಕೆ ಪೊಲಿಟಿಯಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ ಮಿನಿಮಮ್ 10 to 15 ಕ್ವೆಶನ್ಸ್ ಇಲ್ಲಿಂದ ಬಂದೇ ಬರುತ್ತೆ. ಅಟ್ಲೀಸ್ಟ್ 10 ಕ್ವೆಶನ್ ಅಂತ ಅನ್ಕೊಳ್ಳೋಣ. ನೋಡಿ, ಇದರಲ್ಲಿ ಸ್ಟ್ಯಾಟಿಸ್ಟಿಕ್, ಕರೆಂಟ್ ಅಫೇರ್ಸ್ ಒಂದು 2 ಕ್ವೆಶನ್ ನಾವು ಆನ್ಸರ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ 8 ಕ್ವೆಶನ್ಸು ನಮ್ಮದು ಈ ಸಿಲೆಬಸ್ ಏನಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜಸ್ ಏನೂ ಇರೋದಿಲ್ಲ. ಹಾಗಾಗಿ ಪೊಲಿಟಿ ಇಟ್ ಈಸ್ ಅ ಸ್ಕೋರಿಂಗ್ ಒಂದು ಸಬ್ಜೆಕ್ಟ್ ಅಂತ ಕರಿಬೋದು. ಇನ್ನೊಂದು ಲೇಬರ್ ಲಾಸ್ಗೆ ಫೋಕಸ್ ಮಾಡಲೇಬೇಕು, ಏಕೆಂದರೆ ಇದು EPFO ರಿಕ್ರೂಟ್ಮೆಂಟ್ ಆಗಿರೋದ್ರಿಂದ ಲೇಬರ್ ಲಾಸ್ ಬಗ್ಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಅಕೌಂಟಿಂಗ್ ಬೇಸಿಕ್ಸು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕರೆಂಟ್ ಅಫೇರ್ಸ್ ರಿವಿಷನು ಮತ್ತು ಮೋಕ್ ಟೆಸ್ಟ್ಗಳನ್ನು ಕೊಡಿ. ಮತ್ತು ಫೋಕಸ್ ಇವೋ ಕಾಮನ್ ಸಬ್ಜೆಕ್ಟ್ಗಳಿರುತ್ತಲ್ವಾ, ಆ ಕಾಮನ್ ಸಬ್ಜೆಕ್ಟ್ ಏನು ಜನರಲ್ ಇಂಗ್ಲೀಷ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಆಗಿರ್ಬೋದು, ಅದಕ್ಕೆ ಫೋಕಸ್ ಮಾಡಿ. ಆಮೇಲೆ APFCಗೆ ಬೇಕಾದರೆ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಸ್ಟ್ಯಾಟಿಸ್ಟಿಕ್ಸ್ ಅವಕ್ಕೆಲ್ಲ ಅದನ್ನು ಆಮೇಲೆ ಏನು ಮಾಡಿ, ಫೋಕಸನ್ನು ಮಾಡಿ. ಓಕೆ, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಇದೊಂದು ಆಪರ್ಚುನಿಟಿ ಸಿಕ್ಕಿದೆ. ಸ್ಪೆಷಲಿ ಸೌತ್ ಇಂಡಿಯನ್ಸ್ ಇಂಥ ಎಕ್ಸಾಮ್ಸ್ಗಳಿಗೆ ನಾವು ಪಾರ್ಟಿಸಿಪೇಟೇ ಮಾಡೋದಿಲ್ಲ. ಹಾಗಾಗಿ ಇಂಥ ಎಕ್ಸಾಮ್ಸ್ಗಳನ್ನು ನೀವು ತೊಗೊಳ್ಳಿ, ಖಂಡಿತ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಎಲ್ರಿಗೂ ಕೂಡ ಗುಡ್ ಲಕ್. ಆಲ್ವೇಸ್ ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ಹಾಗಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಸಕ್ಸಸ್ ಅನ್ನೋದು ನಿಮ್ಗೆ ಆಗೇ ಆಗುತ್ತೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ನಿಮಗೆ ಗುಡ್ ಲಕ್. ನೀವು ಅಪ್ಕಮಿಂಗ್ ಕ್ಲಾಸಸ್, ಪೊಲಿಟಿ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಅದ್ರದ್ದು ಕ್ಲಾಸಸ್ನ ನೋಡಿ ಅದನ್ನು ನೀವು ಬೆನಿಫಿಟನ್ನು ತೊಗೊಬೋದು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಎಕ್ಸಾಮಿನೇಷನ್ಸ್ಗೆ ಬಿಫೋರ್ ಲಾಸ್ಟ್ ಡೇಟ್ ಆಗೋ ತನಕ ವೇಟ್ ಮಾಡಿಬಿಡಿ. ಬಿಫೋರ್ ಎಕ್ಸಾಮಿನೇಷನ್ ಲಾಸ್ಟ್ ಡೇಟ್ ಬರೋಕ್ಕೆ ಮುಂಚೆನೇ 3-4 ಡೇಸ್ ಮುಂಚೆನೇ ಅಪ್ಲಿಕೇಶನ್ಸ್ಗಳನ್ನು ಫಿಲ್ ಮಾಡಿ. ಸ್ಪೆಷಲಿ ನೀವು ಈಗ ಫಾರ್ ಎಕ್ಸಾಂಪಲ್ EWS ಕೋಟಾದಲ್ಲಿ ಹಾಕೋರು ದಯವಿಟ್ಟು ಅವರು ರೀಸೆಂಟ್ EWS ಸರ್ಟಿಫಿಕೇಟ್ಗಳನ್ನು ಮಾಡಿಸ್ಕೊಳ್ಳಿ. ಏನು ಕೇಳಿದ್ದಾರೆ ನೋಟಿಫಿಕೇಶನ್ನ ನೋಡಿಕೊಂಡು ಈ ಸರ್ಟಿಫಿಕೇಟ್ OBC ಸರ್ಟಿಫಿಕೇಟ್ ಆಗಿರ್ಬೋದು, ಇದನ್ನೆಲ್ಲ ನೋಡಿಕೊಂಡು ನೀಟಾಗಿ ನೀವು ಅಪ್ಲಿಕೇಶನ್ಸ್ನ ಫಿಲ್ ಮಾಡಿ, ಎರರ್ ಮಾಡ್ದಲೆ. ಎನಿವೇಸ್ ಆಲ್ ದ ಬೆಸ್ಟ್, ಗುಡ್ ಲಕ್.